ಎಸ್, ಮೆಮೊರಿಯಲ್ಲಿ ಏನು ಉಳ್ಕೊಳ್ಳುತ್ತೆ ವಿಷ್ಣುಪ್ರಿಯ ಅಂತ ಬಂದಾಗ? ಯಾವತ್ತೂ ಕೂಡ ಇದು ನೆನಪಲ್ಲಿ ಉಳಿಯುತ್ತೆ, ಕಾಡುತ್ತೆ, ಇದನ್ನೆಲ್ಲೂ ಹೇಳಿಲ್ಲ ಅನ್ನೋದನ್ನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮೇಡಮ್? ಪ್ರತಿಯೊಬ್ಬ ಹೀರೋಗೆ ಒಂದು ಸಿನಿಮಾ ಅಂತ ಇರುತ್ತೆ. ಅಂದರೆ ಇವನೇನೋ ಈ ಸಿನಿಮಾ ಅಂದರೆ ಈ ಸಿನಿಮಾ, ಈ ಹೀರೋದು ಒಂದು ಸಿನಿಮಾ ಹೇಳೋದ್ರೆ ಈ ಸಿನಿಮಾ ಅಂತ ಇರುತ್ತೆ. ಸೊ ಅದು ಹೋಗ್ತಾ ಲೈಫಲ್ಲಿ ದೊಡ್ಡ ಮೈಲ್ ಸ್ಟೋನ್ಸು ಆಗೋದು ಕೆಲವು ದಿವಸ ಮುಂದೆ. ಬಟ್ ನನ್ನ ಲೈಫಲ್ಲಿ ಸ್ಟಾರ್ಟಿಂಗಲ್ಲಿ ಪಡ್ಡೆಹುಲಿನ ಸಿನಿಮಾ, ಇವತ್ತು ನನ್ನೊಬ್ಬ ಪ್ರೊಡ್ಯೂಸರ್ ಮಗ ಆದ್ರೂ ನನ್ನ ಎಷ್ಟೊಂದು ಕಡೆ ಉತ್ತರ ಕರ್ನಾಟಕ ಹಲವಾರು ಭಾಗ ಹೋದ್ರು, ಅವ್ರು ಕೆ ಮುಂಜೂರ್ ಮಗ ಅಂತ ನನ್ನ ಕರೆಯಲ್ಲ, ಪಡ್ಡೆಹುಲಿ ಅಂತ ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಒಂದು ಶೂಟಿಂಗ್ ಮಾಡ್ತಾರೆ ನಾರಾಯಣ್ ಸರ್ ಫಿಲಮ್ಗೆ, ಪಡ್ಡೆಹುಲಿಗೂ ಬಂದು ಕೂಗಿದ್ರು. ಸೊ ಏನಂದರೆ ನಾವು ಮಾಡಿದ ಕೆಲಸನ ಅಟ್ಲೀಸ್ಟ್ ಜನ ಇಷ್ಟಪಡ್ತಾರೆ, ಅದೇ ಖುಷಿ. ಬಟ್ ಈ ಸಿನಿಮಾ ವಿಷ್ಣುಪ್ರಿಯ ಇದೆಲ್ಲ, ದಿಸ್ ಈಸ್ ದ ಸಿನಿಮಾ ವಿಚ್ ವಿಲ್ ಟೆಲ್ ದಟ್ ಶ್ರೇಯಸ್ ಮಂಜು ಈಸ್ ಅನ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಯಾ ಪ್ರೀತಿಯ ಹುಚ್ಚ, ಸಿನಿಮಾ ನೋಡು. ಮೈ ಪರ್ಸನ್ ಹೂಸ್ ವೆರಿ ವೆರಿ ಇಂಟೆನ್ಸ್ ಇನ್ ಲವ್. ಹೆಂಗೆ ಕಾಡುತ್ತದೆ ಹೇಳಿ ನಾನು ಮೇಡಮ್. ಎಲ್ಲರೂ ಹುಡುಗರು ಇನ್ನೋಸೆನ್ಸ್ ಇದೆ ನಮ್ಮ ಹುಡುಗರಲ್ಲಿ. ನಮ್ಗೆ ಗೊತ್ತಿಲ್ಲ ನಿಮ್ಮ ಹುಡುಗರು ಅರ್ಥ ಆಗುತ್ತಲ್ಲ ಅಂತ. ನಮ್ಮ ಹುಡುಗರು ಎಲ್ಲರೂ ಒಂದು ಇನ್ನೋಸೆನ್ಸ್ ಇದೆ. ಹಂಗಾರೆ ಯಾರೋ ಹುಡುಗಿನ ಇಷ್ಟಪಟ್ಟರೆ ಅವ್ರು ಸಖತ್ ಇಷ್ಟಪಡ್ತೀವಿ. ಸೊ ಅಂಥ ಹುಡುಗರು ರಿಲೇಟ್ ಆಗೋಂಥ ಕ್ಯಾರೆಕ್ಟರ್ ವಿಷ್ಣು. ಸೊ ದಟ್ ಈಸ್ ವಾಟ್ ದೇ ವಿಲ್ ಬಿಲೀವ್. ಶ್ರೇಯಸ್ ಮಂಜುಗೆ ವಿಷ್ಣುಪ್ರಿಯ ಅಂತ ಒಂದು ನಂಬ್ತಾರೆ. ಆ್ಯಸ್ ಅನ್ ಆ್ಯಕ್ಟರ್ ಖಂಡಿತ ಎಲ್ಲರ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿಕೆ ಇದೆ. ಎಸ್, ಮತ್ತೆ ನಿಮ್ಮನ್ನು ಮಾತಾಡಿಸ್ತೀವಿ. ಇನ್ನೂ ಕೂಡ ಕೆಲ ದಿನಗಳು ಬಾಕಿ ಇದೆ. ಫೆಬ್ರವರಿ 21ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದ್ದಾರೆ. ಜನ ಅಂತೂ ಅಪ್ಪುತ್ತಾರೆ ಅನ್ನೋದು ಭರವಸೆ ಖಂಡಿತವಾಗಿ ನಮಗೆ ಇದೆ. ಜನರಿಗೆ ನಿಮ್ಮ ಕಡೆಯಿಂದ ಈಗ ಪ್ರೀತಿಯಿಂದ ಕರೆಯೋಲೆ, ಬನ್ನಿ ಥಿಯೇಟರ್ನಲ್ಲೇ ನೋಡಬೇಕು ಸಿನಿಮಾ ಅಂತ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ದಯವಿಟ್ಟು ನನ್ನ ಸಿನಿಮಾ ವಿಷ್ಣುಪ್ರಿಯಾಗೆ ಥಿಯೇಟ್ರಿಗೆ ಬನ್ನಿ. ನನ್ನಂಥ ಯಂಗ್ಸ್ಟರ್ಸು ಹಲವಾರು ಜನ ಇದ್ದಾರೆ. ನಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಬೇಕು. ತುಂಬ ಇಷ್ಟದಿಂದ ಪ್ರೀತಿಯಿಂದ ಕಷ್ಟದಿಂದ ಸಿನಿಮಾ ಮಾಡ್ತಾಯಿದ್ದೀವಿ. ಬಟ್ ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ. ನೀವು ದಯವಿಟ್ಟು ಬಂದು ಥಿಯೇಟ್ರ್ ನೋಡಿ. ಟ್ರೂ ಲವ್ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಮ ಎಷ್ಟು ಜನಕ್ಕೆ ರಿಯಲ್ ಲೈಫಾಗಿ ಸಿಕ್ಕಿದೆ ಇವಾಗ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾಲಿ 2 ಅವರ್ ನಿಮಗೆ ಟ್ರೂ ಲವ್ ಫೀಲ್ ಮಾಡಿಸ್ತೀನಿ ಅಂತ ನಾನು ನಂಬ್ತೀನಿ. ಸೊ ಎಲ್ಲ ಥಿಯೇಟ್ರಿಗೆ ಬನ್ನಿ. ನಿಮ್ಮ ಹಳೆ ಲವ್ ಸ್ಟೋರಿಗಳು ನಾಪ್ಕೊ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನೋವಿರಬೇಕು. ಆ ಲೈಲಾ ಮಂಜುನ ಟ್ರೈಲರ್ ಬರುತ್ತಲ್ಲ ಲಾಸ್ಟ್, ಅದನ್ನು ಸ್ವಲ್ಪ ಅಂದರೆ ಇದೊಂದು ಡೈಲಾಗ್ ಆ್ಯಕ್ಚುಲಿ ಬೆಳಿಗ್ಗೆ ನೋಡಿದೆ, ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಮೀಮ್ ಪೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಮೀಮ್ ಪೇಜಲ್ಲಿ ಹಾಕಿರೋಕ್ಕೆ 1,25,000 ಹೊಡಿದೆ ಒಂದು ದಿವಸಕ್ಕೆ. ಅದು ಅಲ್ಲದೆ 15,000 ಜನ ಶೇರ್ ಮಾಡಿದ್ದಾರೆ. ಎಷ್ಟೇ ನೋವಾರು ತಡ್ಕೊಂಡು, ಎಷ್ಟೇ ಅವಮಾನರು ಸಹಿಸ್ಕೊಂಡು ನಿನ್ನ ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂದರೆ ಅಂಥವ್ನು ಮಾತ್ರ ಕಳ್ಕೊಬೇಡ. ನೀನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಮುಂಚೆ ಸಿಂಹದ ಮರಿತರ ಓಡಾಡ್ಕೊಂಡಿದ್ದೆ. ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹಿಂದೆ ಹಾಳಾದಿ ಹೃದಯ ಮುಲದ ಮರಿತರ ಮೃದು ಆಗೋಯ್ತು. ಈ ಪ್ರೀತಿ ಒಂಥರ ಆಟ ಇದ್ದಂಗೆ, ಗೆಲ್ಸುತ್ತೆ, ಅಳಿಸುತ್ತೆ, ಸೋಲ್ಸುತ್ತೆ, ಸಾಯಿಸುತ್ತೆ. ಆಲ್ ದಿ ಬೆಸ್ಟ್. ಒಳ್ಳೇದಾಗುತ್ತೆ ನಿಮಗೆ ಅನ್ನೋ ಭರವಸೆ ಖಂಡಿತವಾಗಿ ನಮಗಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಮತ್ತೆ ಮೀಟ್ ಮಾಡೋಣ, ಮತ್ತೆ ಸಿನಿಮಾ ರಿಲೀಸ್ ಮೊದಲು ಇನ್ನೊಂದು ಸತಿ ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬೈ ಬೈ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.